ಸಂತೋಷವಾಗುವ ಸಮಾಚಾರ. ಇವತ್ತು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಮಾತೆತ್ತಿದರೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಮುಗಿಲೆತ್ತರಕ್ಕೆ ಹಾರುವಂತೆ ಕೇಳಿಸ್ತದೆ. ಎಲ್ಲ ಯುವಕರು ಅಷ್ಟು ಉತ್ಸಾಹದಿಂದ ಆ ಘೋಷಣೆಯನ್ನು ಮಾಡ್ತಾರೆ. ಶ್ರೀರಾಮಚಂದ್ರ ನಿತ್ಯದಲ್ಲಿಯೂ ಜಯಶಾಲಿಯೇ, ಸರ್ವೋತ್ಕರ್ಷ ಅವರಿದೆ. ಎಲ್ಲರನ್ನೂ ಯಾವಾಗಲೂ ಗೆದ್ದಿದ್ದಾನೆ. ಎಲ್ಲರನ್ನೂ ಗೆದ್ದವನು ಶ್ರೀರಾಮಚಂದ್ರ. 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಅತ್ಯಂತ ವೈಭವದಿಂದ ಸಮಗ್ರ ಹಿಂದೂ ಸಮಾಜ ತಲೆ ಎತ್ತಿ ಕುಣಿಯುವಂತೆ ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠೆಯಾದದ್ದು ನಿಜವಾಗಿಯೂ ನಮ್ಮ ದೇಶಕ್ಕೆ ಬಹಳ ದೊಡ್ಡದಾದಂತಹ ಅಭಿಮಾನದ ಸಂಗತಿ. ಅವತ್ತು ಮಾತ್ರ ಪುಷ್ಯ ಶುದ್ಧ ದ್ವಾದಶಿಯ ದಿನ ನಾವೆಲ್ಲ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ಆ ಸಮಾರೋಹವನ್ನು ಕಂಡು ಸಂತೋಷಪಟ್ಟದ್ದು, ಕುಣಿದದ್ದು ಮಾತ್ರ ಅಲ್ಲ, ನೆನೆಸಿದಾಗೆಲ್ಲ ಕುಣಿಯಬೇಕು, ನೆನೆಸಿದಾಗೆಲ್ಲ ಸಂತೋಷ ಪಡಬೇಕು. ನಮ್ಮ ಭಾರತ ದೇಶದ ಆರಾಧ್ಯ ದೈವನಾದಂತಹ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಯಿತು ಅಂತನ್ನುವಂತಹ ಸಂತೋಷ, ಉತ್ಸಾಹ ನಮ್ಮೆಲ್ಲರಲ್ಲಿ ಇದೆ, ಇರಬೇಕು, ಇನ್ನೂ ಬೆಳೆಯಬೇಕು. ಆದರೆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆ ಅಯೋಧ್ಯೆಯ ಭವ್ಯವಾದ ದಿವ್ಯವಾದ ಭವನದಲ್ಲಿ ಆಗಿದೆ ಅಂತನ್ನುವುದು ಮಾತ್ರ ನಮ್ಮೆಲ್ಲರ ತೃಪ್ತಿಗೆ ಕಾರಣ ಆಗಬಾರದು, ಸಂತೋಷಕ್ಕೆ ಕಾರಣ ಆಗಬೇಕು, ಉತ್ಸಾಹಕ್ಕೆ ಕಾರಣ ಆಗಬೇಕು. ಆದರೆ ಸಾಕಿಷ್ಟು, ಇಷ್ಟಾದರೆ ಮುಗಿಯಿತು. ನಮ್ಮ ದೇಶದ ಕೆಲಸ ಆದಾಗ ಆಯಿತು, ನಮ್ಮ ಧರ್ಮದ ಅಭಿವೃದ್ಧಿ ಆಗಿ ಪರಿಪೂರ್ತಿಯಾಯಿತು, ಇನ್ನೇನು ಕೆಲಸ ಉಳಿದಿಲ್ಲ ಅನ್ನುವ ಅರ್ಥದಲ್ಲಿ ತೃಪ್ತಿ ಮಾತ್ರ ಎಂದೆಂದಿಗೂ ಇರಬಾರದು. ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ, ಇದು ಮಂಗಲಾಚರಣೆ. ನಮ್ಮ ದೇಶದ ಮಧ್ಯಭಾಗದಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತನ್ನೋದು ಇದೊಂದು ಸಾಂಕೇತಿಕವಾದ ಪ್ರತಿಷ್ಠಾಪನೆ. ಇದೊಂದು ದೇಶಕ್ಕೆ ಮಾಡಿದ ಒಂದು ಮಂಗಲ ಸಮಾರೋಹ ಇದು. ಆ ಮಂಗಲ ಕಾರ್ಯದಿಂದ ಆಗಬೇಕಾದದ್ದೇನು ಅಂದರೆ, ಪ್ರತಿಯೊಬ್ಬ ಭಾರತ ದೇಶದ ಸಜ್ಜನರ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗಬೇಕು, ಶ್ರೀರಾಮಚಂದ್ರನ ಆದರ್ಶದ ಪ್ರತಿಷ್ಠಾಪನೆಯಾಗಬೇಕು. ಶ್ರೀರಾಮಚಂದ್ರನ ಒಂದೊಂದು ಗುಣಗಳನ್ನು ಎಲ್ಲವನ್ನೂ ಅಳವಡಿಸಿಕೊಳ್ಳುವ ಯೋಗ್ಯತೆ ಯಾರಿಗೂ ಇಲ್ಲ, ದೇವತೆಗಳಿಗೆ ಇಲ್ಲ, ಲಕ್ಷ್ಮೀದೇವಿಗೆ ಇಲ್ಲ. ಆದರೆ ಶ್ರೀರಾಮಚಂದ್ರನ ಯಾವ ಆದರ್ಶಗಳನ್ನು ಮಾನವರು ಅನುಷ್ಠಾನದಲ್ಲಿ ತರುವುದಕ್ಕೆ ಸಾಧ್ಯ ಇದೆ, ಅತೀ ಅಲ್ಪ ಮಟ್ಟದಲ್ಲಿ ಒಂದು ಪರಮಾಣುವಿನಷ್ಟಾದರೂ, ಒಂದು ಆಟಮಿನಷ್ಟಾದರೂ ಆ ಭಗವಂತನ ಗುಣದ ಆದರ್ಶವನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಷ್ಟನ್ನು ಅಳವಡಿಸಿಕೊಂಡರೆ ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗುತ್ತೆ. ಗುಣಾತ್ಮಕ ಪರಮಾತ್ಮ, ಅಂತಹ ಗುಣಸ್ವರೂಪಿಯಾದ ಪರಮಾತ್ಮನ ಒಂದು ಗುಣದ ಲೇಷ, ಆ ಗುಣಕ್ಕೆ ಸದೃಶವಾದ ಒಂದಿಷ್ಟು ಗುಣ ನಮ್ಮಲ್ಲಿ ಬಂದರೆ ಆಗ ರಾಮದೇವರ ಪ್ರತಿಷ್ಠಾಪನೆ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ಆದಂತೆ ಆಯಿತು. ಅದರಿಂದ ಏನು ನಮಗಷ್ಟು ದೊಡ್ಡ ಉತ್ಸಾಹ ಆಗಬೇಕಾಗಿಲ್ಲಲ್ಲ. ಅಲ್ಲಿ ಒಂದು ಇತಿಹಾಸ ಇತ್ತು, 500 ವರ್ಷಗಳ ಸಂಘರ್ಷ ಇತ್ತು. ರಾಮದೇವರ ಪ್ರತಿಷ್ಠಾಪನೆಯಾಗುವುದಕ್ಕೆ ತಡೆ ಮಾಡುವಂತಹ ಪ್ರಸಂಗ ಇತ್ತು. ಆ ಪ್ರಸಂಗಗಳಿಗೆ ಸಂಘರ್ಷ ನಡೆದು 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 ಕೊನೆಗೊಮ್ಮೆ ವಿಜಯವಾಗಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದದ್ದಕ್ಕೆ ನಮಗೆಲ್ಲ ಹುಮ್ಮಸ್ಸಿದೆ. ನಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗುವುದರೊಳಗೆ ಏನು ವಿಶೇಷ ಇದೆ ಅಂತ, ಏನು ದೊಡ್ಡ ಐತಿಹಾಸಿಕ ಘಟನೆ ಆಗೋದಿಲ್ಲವಲ್ಲ ಅಂತ. ಅಲ್ಲಿ ನಡೆದ ಸಂಘರ್ಷ 500 ವರ್ಷಗಳ ಸಂಘರ್ಷ
ಪ್ರತಿಯೊಬ್ಬ ಜೀವನೊಳಗೆ ನಡೆಯುತ್ತಾ ಇರುವಂತಹ ಸಂಘರ್ಷ ಇದು ಅನಾದಿ ಕಾಲದ ಸಂಘರ್ಷ ಇದೆ. ಅದಕ್ಕಿಂತ 100,000 ಪಟ್ಟು ಹೆಚ್ಚಿನ ಸಂತೋಷ ಒಬ್ಬೊಬ್ಬ ವ್ಯಕ್ತಿಯ ಹೃದಯ ಸಿಂಹಾಸನದೊಳಗೆ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದಾಗ ಆಗಬೇಕು. ಅನಾದಿ ಮಾಯೆಯ ಸುಪ್ತಃ ಯದಾ ಜೀವ ಪ್ರಬುದ್ಧತೆ. ಇವತ್ತಿನ ನಿನ್ನೆಯ ಸಂಘರ್ಷ ಅಲ್ಲ ಇದು. ಒಬ್ಬೊಬ್ಬ ಮನುಷ್ಯನಲ್ಲಿ ಇರುವಂತಹ ಏನು ದುರ್ಭಾವನೆಗಳಿವೆ, ದುರ್ವಿಚಾರಗಳಿವೆ, ದುಷ್ಟ ಸಂಸ್ಕಾರಗಳಿವೆ, ಅನಾದಿ ಕಾಲದಿಂದ ಪೀಡೆ ಕೊಡ್ತಾ ಇದೆ. ತತ್ತರಿಸಿ ಹೋಗಿದ್ದಾನೆ ಪ್ರತಿಯೊಬ್ಬ ಜೀವ. ಒಂದೊಮ್ಮೆ ಅಸಹಾಯಕನಾಗಿ ಎದುರು ಸಂಘರ್ಷ ಮಾಡುವವರು 100,000 ದುಷ್ಟ ಶಕ್ತಿಗಳಾಗಿದ್ದರೆ ಒಬ್ಬಂಟಿಗನಾಗಿ ನಿಲ್ಲುವಂತಹ ಪ್ರಸಂಗ. ಜೊತೆಗೆ ಸಾವಿರಾರು ಜನ ಇದ್ದರೂ ಅವರನ್ನು ತಿಳಿಯದೆ, ಅವರನ್ನು ಲೆಕ್ಕಿಸದೆ, ಅವರ ಸಹಾಯ ತೆಗೆದುಕೊಳ್ಳದೆ